ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತು ಏನಂದರೆ ನನ್ನ ಗಾಡಿಗೆ ಇಡ್ಮಿಸ್ಟು IRG7 10W30 ಹಾಕಿದೆ. ಸೊ ನಾನು ರೆಕಮೆಂಡ್ ಮಾಡಲ್ಲ, ಆಲ್ವೇಸ್ ಸ್ಟಾಕಲ್ಲೇ ಮೇಂಟೈನ್ ಮಾಡಿ. ಸೊ ನನಗೆ ಡಿಫ್ರೆಂಟಾಗಿ ನಾನು ಟ್ರೈ ಮಾಡಬೇಕಂತ ಹೇಳ್ಬಿಟ್ಟು ಈ ಸಲ ಮೊಬೈಲ್ 1 ರೇಸಿಂಗ್ 40 10W40 ಫುಲ್ಲಿ ಸಿಂಥೆಟಿಕ್ ಆಯಿಲ್ ಇದನ್ನು. ಸೊ ಇದನ್ನು ಇವಾಗ ಹಾಕ್ತಾಯಿದ್ದೀನಿ, ಇಂಜಿನ್ ಆಯಿಲ್ ಇವಾಗ ಹಾಕ್ತಾಯಿದ್ದೀನಿ, ಡೌನ್ ಮಾಡಿದ್ದೀನಿ ಇಂಜಿನ್ ಆಯಿಲು. ಸೊ ಈಗ ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದ್ಮೇಲೆ ಇದನ್ನು ರಿವ್ಯೂ ನಿಮಗೆ ಕೊಡ್ತೀನಿ. ಯಾಕಂದರೆ ನಾನು ಅರೌಂಡು ಡೈಲಿ ಒಂದು 100ಇಂದ 120 ಕಿಲೋಮೀಟರ್ಸ್ ಡೈಲಿ ರೈಡ್ ಮಾಡ್ತೀನಿ. ಹಾರ್ಡ್ ರೈಡ್ ಇರುತ್ತೆ, ತುಂಬ ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ತೀನಿ. ಅದರಿಂದಾಗಿ ಇದ್ರದ್ದು ಫುಲ್ ಪೊಟೆನ್ಷಿಯಲ್ ಏನಿದೆಯೋ ಎಲ್ಲ ನನಗೆ ಗೊತ್ತಾಗುತ್ತೆ. ಸೊ ನಾನು ಹೇಳ್ತೀನಿ. ನನಗೆ ಇಡ್ಬಿಸ್ಟು IRG7 ಏನಾಗಿತ್ತು, ಮೈಲೇಜ್ ಡ್ರಾಪ್ ಆಗಿತ್ತು. ಅರೌಂಡ್ 31ಗೆ ಬಂದಿತ್ತು. ನಾನು ನಾರ್ಮಲಾಗಿ 36 ಕೊಡ್ತಿತ್ತು ಹೈವೇಗೆ ಹೋದ್ರೂ 32 ದಾಟಿದ್ದಿಲ್ಲ. ಸೊ ಇದ್ರ ರಿವ್ಯೂಗೋಸ್ಕರ ಸ್ಟೇ ಟ್ಯೂನ್ಡ್ ಗೈಸ್. ಥ್ಯಾಂಕ್ ಯು ಗೈಸ್. ಇನ್ನೊಂದು ಹೇಳೋದು ಮರ್ತೆ. ಸೊ ಆಯಿಲ್ ಹಾಕಿ ಆಯಿತು. ಸೊ ಇದರಲ್ಲಿ ತುಂಬ ಫೇಕ್ ಆಯಿಲ್ಸ್ ಬರ್ತಿದೆ. ಸೊ ದಯವಿಟ್ಟು ಹುಷಾರಾಗಿರಿ. ಒರಿಜಿನಲ್ ಆಯಿಲ್ದು ಐಡೆಂಟಿಫಿಕೇಷನ್ನು ಒಂದು ಬಂದು ಈ ಸೀಲ್ ಇದೆಯಲ್ಲ, ಈ ಸೀಲ್ ಈ ಟೈಪ್ ಇರುತ್ತೆ ನಿಮಗೆ. ಇಲ್ಲಿ ನೋಡಿ, ಈ ಸೀಲ್ ಈ ಟೈಪ್ ಇರುತ್ತೆ, ಇದ್ರ ಮೇಲೆ ಹಿಂಗಿರುತ್ತೆ. ಬರೀ ಸಿಲ್ವರ್ ಪೇಪರ್ ಇತ್ತು ಅಂತ ಹೇಳಿದ್ರೆ ಅದನ್ನು ತೊಗೊಳಕ್ಕೆ ಹೋಗ್ಬೇಡಿ ದಯವಿಟ್ಟು. ಫೇಕ್ ಆಯಿಲ್ಸ್ ತುಂಬ ಮಾಡ್ತಾಯಿದ್ದಾರೆ. ಮತ್ತು ಈ ಥರ ಲೇಬಲ್ ಇರುತ್ತೆ. ಈ ಥರ ಲೇಬಲ್ ಪ್ರಿಂಟ್ ಆಗಿಲ್ಲ ಅಂದ್ರೂ ಇಲ್ಲಿ ಪ್ರಿಂಟ್ ಆಗಿರುತ್ತೆ ನಿಮಗೆ. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಲ್ಲ ಪ್ರಿಂಟ್ ಆಗಿರುತ್ತೆ. ಮತ್ತು ಇಲ್ಲೊಂದು ಪೀಲ್ ಆಫ್ ಅಂತ ಒಂದು ಇದಿರುತ್ತೆ. ಇಲ್ಲಿ ಪೀಲ್ ಆಫ್ ಮಾಡಿದ್ರೆ ಅದ್ರ ಹಿಂದೆ ಇದ್ರ ಡೀಟೇಲ್ಸ್ ಪ್ರೊವೈಡ್ ಮಾಡಿರ್ತಾರೆ, ಇನ್ನೂ ಡೀಟೇಲ್ಸ್ ಇರುತ್ತೆ. ಈ ಸ್ಟಿಕ್ಕರ್ನ ಡುಪ್ಲಿಕೇಟ್ ಮಾಡೋರು ಪ್ರೊವೈಡ್ ಮಾಡೋಕ್ಕಾಗಲ್ಲ. ಇಲ್ಲಿ ಪೀಲ್ ಆಫ್ ಆಪ್ಷನ್ ತೋರಿಸ್ತಿದೆಯಲ್ಲ ಕಾರ್ನರಲ್ಲಿ ರೆಡ್ ಮಾರ್ಕಲ್ಲಿ ಹೈಲೈಟ್ ಮಾಡಿ. ಸೊ ಅದನ್ನು ಪೀಲ್ ಆಫ್ ಮಾಡಿದ್ರೆ ಅದ್ರ ಹಿಂದೆ ಇದಿರುತ್ತೆ, ಅದನ್ನು ತೋರಿಸ್ತೀನಿ ನೋಡಿ. ಹಂಗೆ ಇರಿ. ನೋಡಿ, ಇದರಲ್ಲಿ ನಿಮ್ಗೆ ಐಡೆಂಟಿಫಿಕೇಷನ್ ಇದೆ ಮೇಯ್ನು. ಸೊ ಇದೇನಿಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಇದ್ರದ್ದು ಈ ಆಯಿಲ್ದು ಡೀಟೇಲ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಏನು ಈ ಆಯಿಲ್ ಏನಂತ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಬೇರೆ ಬೇರೆ ಭಾಷೆಯಲ್ಲಿ. ಸೊ ಇದು ಸಿಂಗಲ್ ಶೀಟ್ ಇರಲ್ಲ, ಡಬಲ್ ಶೀಟ್ ಇರುತ್ತೆ. ಇದೇ ಒರಿಜಿನಲ್ದು ಐಡೆಂಟಿಫಿಕೇಷನು. ಸೊ ಒರಿಜಿನಲ್ ಬಾಟಲ್ ಯಾವತ್ತೂ ಹಿಂಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್.